ಜೋರಾದ ಚಪ್ಪಾಳೆ ಬರಲಿ. ಇನ್ನೊಂದ್ಸರಿ ಉದ್ಘಾಟನೆ ಆಗ್ತಾ ಇದೆ ಕಾರ್ಯಕ್ರಮದ್ದು. ಫಸ್ಟ್ ಟೈಮ್ ಸ್ಟೇಜ್ ಹತ್ತಾ ಇರೋದು, ಮಾತಾಡ್ತಾ ಇರೋದು. ಮುಂಚೆ ತುಂಬಾ ಕಡೆ ಕೆಲಸ ಮಾಡ್ತಾ ಇದೆ, ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಸಿನಿಮಾ ತಗೊಂಡಾಗ ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡ್ಬೇಕು ಅಂತ. ತುಂಬಾ ಅದ್ಭುತವಾದ ಸಿನಿಮಾ ಮಾಡಿದೀವಿ, ತುಂಬಾನೇ ಚೆನ್ನಾಗಿದೆ. ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಹೇಳ್ಬಲ್ಲೆ. ಇನ್ನು ಮುಂದಕ್ಕೆ ಮಾತಾಡಕ್ ಆಗ್ತಾ ಇಲ್ಲ ನನಗೆ. ಸರ್, ಇದು ಒಂದು ಸಿನಿಮಾ ಮಾಡ್ಬೇಕು ಅಂತ ಮಾಡಿದಲ್ಲ, ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು 6-7 ತಿಂಗಳು ಬರೀ ಸ್ಟೋರಿಗೇನೆ ತಲೆ ಕೆಡಿಸ್ಕೊಂಡು ಸ್ಟೋರಿ ಮಾಡಿ, ನಾನು ನಮ್ಮ ಪ್ರೊಡ್ಯೂಸರ್ ಕುತ್ಕೊಂಡು ಪ್ರೊಡ್ಯೂಸರ್ ದಿನ ಹೇಳೋ ಈ ತರ ಮಾಡು ಈ ತರ ಮಾಡು ಅಂತ. ಆಮೇಲೆ ಇಲ್ಲ, ನಾನು ನಾರ್ಮಲ್ ಕತೆ ಮಾಡಿದ್ರೆ ಸ್ವಲ್ಪ ರೀಚ್ ಆಗೋದು ಕಷ್ಟ ಆಗ್ಬೋದು ಅಂತ ಒಂದು ವಿಭಿನ್ನವಾದ ಶೈಲಿಲೇ ಸಿನಿಮಾನ ತಗೊಂಬಂದಿದ್ದೀನಿ. ಸಿನಿಮಾ ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಐ ಥಿಂಕ್ ಇದುವರೆಗೂ ಯಾರು ಮಾಡಿಲ್ಲ ಈ ತರ ಕತೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಮಾಡಿಲ್ಲ. ಒಂದು ಡಿಫ್ರೆಂಟ್ ಸ್ಟೋರಿ ಸರ್. ಹಾ ಸರ್, ಒಂದು ಹೋರಾಟ ಸರ್, ಒಂದು ದೈವ ಮತ್ತೆ ಇನ್ನೊಂದೇನು ಹೇಳ್ತಾರ ಸರ್, ಗೊತ್ತಿಲ್ಲ, ಡೆವಿಲ್, ಓಕೆ, ಅದ್ರ ನಡುವೆ ನಡೆಯೋ ಅಂತ ಒಂದು ಹೋರಾಟ ಸರ್. ಸರ್, ಪೂರ್ತಿ ಓವರ್ ಆಲ್ ಸಿನಿಮಾ ಹೊಸದುರ್ಗನೇ ಸರ್. ಹೊಸದುರ್ಗ ನನ್ನ ಸ್ವಂತ ಊರು. ನನಗೆ 100 ಬಿಟ್ಟು ಬರೋಕ್ಕಷ್ಟು ಮನ್ಸಾಗಿಲ್ಲ ಫಸ್ಟ್ ಸಿನಿಮಾ. ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ದೀನಿ ಸರ್. ಫುಲ್ ಸೆಟ್ ಆಗಿಬಿಟ್ಟು ಒಂದು ಒಳ್ಳೆ ಲೊಕೇಶನ್ ಅಲ್ಲೆಲ್ಲ ಶೂಟ್ ಮಾಡಿದ್ದೀನಿ ಸರ್. ಪೂರ್ತಿ ನಮ್ಮೂರೇ ಸರ್. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್. ಹಾರರ್ ಇಲ್ಲ ಸರ್. ಅದು ರೀಸನ್ ಇಲ್ಲ ಸರ್. ಅವ್ರು ಆಗ್ತಿರಿ ನಡ್ಕೋತಾ ಇರ್ತಾರೆ ಯಾವಾಗಲೂ ರಾಕ್ಷಸಿ ತರ. ಸಿನಿಮಾದಲ್ಲ ಎಲ್ಲ ಎದುರುಗಡೆನೂ ಅದೇ ತರ ನಡ್ಕೋತಾ ಇರ್ತಾರೆ. ಅದಕ್ಕೋಸ್ಕರ ನಮ್ ಗೆಳೆಯಂದ್ರು ಬರ್ತಿದ್ದಾರೆ. ಬಟ್ ಸೂಪರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಇಲ್ಲ, ಸುಮ್ಮನೆ ತಮಾಷೆಗೆ. ಅಲ್ಲ, ಹೀರೋಯಿನ್ ಬಂದಿಲ್ಲ ಅಂತ ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ? ಹಂಗೆ ಬನ್ನಿ. ಸಮಾಜ ಸರ್, ಒಂದು ಊರು, ಆ ಊರಿಗೆ ಕಾಪಾಡ್ಕೊಳ್ಳೋಕ್ಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಟ ಮಾಡ ಅಂತ ಸರ್. ಹರ್ಷವರ್ಧನ್ ನಾಯಕರಾಗಿ ನಚ್ಚಿದ್ದಾರೆ. ನಿಶ್ಚಿತ ಶೆಟ್ಟಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ. ನಾಗೇಂದ್ರ ಅರಸು ಸರ್, ಆಮೇಲೆ ಪಾವಗಡ ಮಂಜು ಸರ್ ಇದ್ದಾರೆ, ಬಾಲ್ವಾಡಿ ಸರ್ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಆಗಿ ಮಾಡಿದ್ದಾರೆ. ಇನ್ನೂ ತುಂಬಾ ಕಲಾವಿದರು ಮಾಡಿದ್ದಾರೆ ಸರ್. ಹೌದು ಸರ್, ಅಲ್ಲಿ ನಮ್ಮ ಗುರುಗಳಿದ್ದಾರೆ. ಅವ್ರನ್ನ ನೋಡ್ತಾ ಇದ್ದಾಗ ಅವ್ರ ಅವ್ರಿಗೊಂದು ಪುನರ್ಜನ್ಮ ಆಗಿರೋ ಅಂಥದ್ದು. ಅವ್ರು ನೋಡಿ ಅವರು ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಬೇರೆ ತರನೇ ತಗೊಂಡೋದೆ. ಆದ್ರೆ ಗುರುಗಳದ್ದು ಏನು ಸ್ಟೋರಿ ಅಲ್ಲ, ಇನ್ಸ್ಪಿರೇಷನ್ ಅವರಷ್ಟೇ. ನೀವೆಲ್ಲ ನಮ್ಮ ಆಹ್ವಾನಕ್ಕೆ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಂದ್ರೆ ನನಗೂ ಮೊದಲನೇ ಬಾರಿ ಸ್ಟೇಜ್ ಬ್ಯಾಕ್ ಹ್ಯಾಂಡ್ ಕೆಲಸ ಮಾಡ್ತಾ ಇದ್ದೆ. ಕೋ ಡೈರೆಕ್ಟರ್ ಆಗಿ ನಮ್ಮ ವೀರಂ ಸಿನಿಮಾ, ಶುಗರ್ಲೆಸ್ ತುಂಬಾ ಸಿನಿಮಾಗಳು ವರ್ಕ್ ಮಾಡಿದ್ದೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದು ಮೊದಲನೇ ಬಾರಿ. ಏನ್ ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ, ಸಾರಿ ಏನಾದ್ರು ತಪ್ಪಿದೆ. ಇಲ್ಲ ಸರ್, ಇದೇ ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ. ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ, ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಇದೇ ಫಸ್ಟ್ ಸಿನಿಮಾ. ಖಂಡಿತ ಇಲ್ಲ ಸರ್, ಈ ಸಿನಿಮಾಗೆ ಆಕ್ಚುಲಿ ಕೋ ಡೈರೆಕ್ಟರ್ ಆಗಿ ವರ್ಕ್ ಹೋಗಿದ್ದು. ಡೈರೆಕ್ಟರ್ಗೆ ಇಷ್ಟ ಆಗಿ, ಇಲ್ಲ ಈ ಸಿನಿಮಾದಲ್ಲಿ ನೀವೇ ಹೀರೋ ಆಗಿ ಮಾಡಿ ಅಂತಂದ್ರು. ಆಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬಾ ಇತ್ತು. ಆಮೇಲೆ ಡ್ಯಾನ್ಸ್ ಎಲ್ಲ ಏನು ಪ್ರಾಕ್ಟೀಸ್ ಇರಲಿಲ್ಲ, ಎಲ್ಲ ರ್ಯಾಂಡಮ್ ಆಗೇ ಮಾಡಿದ್ದು ಸರ್. ಅಂದ್ರೆ ತುಂಬಾ ಎಲ್ಲ ಸೀಕ್ವೆನ್ಸ್ ಭಯ ಆಗೋ ತರನೇ ಇತ್ತು ಸರ್ ನನಗೆ. ಯಾಕಂದ್ರೆ ಫಸ್ಟ್ ಟೈಮ್ ಜನ ಕ್ಯಾಮ್ರಾ ಅಂದ್ರೆ ಬ್ಯಾಕ್ ಹ್ಯಾಂಡ್ ಟೀಮ್ ಅಲ್ಲಿ ನಾವು ಕಿರ್ಚಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಅದೇನು ಗೊತ್ತಾಯ್ತಾ ಇರ್ಲಿಲ್ಲ. ಹೀರೋ ಅಂತಂದಾಗ ಒಂದಷ್ಟು ಗ್ಲಾಮರ್ ಅದು ಇದು ಎಲ್ಲ ಮೇಂಟೈನ್ ಮಾಡ್ಬೇಕು ಅಂತಂದಾಗೆಲ್ಲ ಕಷ್ಟ ಇತ್ತು ಸರ್.
ಹೌದು ಸರ್. ಪಾತ್ರ ಅಂದ್ರೆ ಒಂದು ಫಸ್ಟ್ ಹಾಫ್ ಒಂದು ಲೋಕಲ್ ಪರೋಡಿ ಕ್ಯಾರೆಕ್ಟರ್ ಇರುತ್ತೆ ಸರ್. ಸೆಕೆಂಡ್ ಹಾಫ್ ಒಂಥರ ಮೈಥಾಲಜಿ ತರ ಒಂದು ಊರ್ನ ಕಾಯೋ ಕ್ಯಾರೆಕ್ಟರ್ ಇರುತ್ತೆ. ಅಂದ್ರೆ ಕಥೆನ ಹೇಳಂಗಿಲ್ಲ, ಕತೆ ಒಂದೇ ಪಿನ್ ಅಷ್ಟೇ ಇರೋದು, ಅದನ್ನ ಹೇಳಿದ್ರೆ ಕಥೆನೇ ಗೊತ್ತಾಗೋಗುತ್ತೆ ಸಿನಿಮಾ. ಥ್ಯಾಂಕ್ ಯು ಹರ್ಷವರ್ಧನ್ ಅವರೇ, ಒಳ್ಳೇದಾಗ್ಲಿ. ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೀವೀಗ 2 ಸಾಂಗ್ ಅನ್ನ ನೋಡಿದ್ರಿ, ಏನ್ ಅನ್ನಿಸ್ತು ಅಂತ ಒಂದ್ಸತಿ ನಿಮ್ಮ ಅಭಿಪ್ರಾಯ ನಮ್ಗೊಂದು ಸ್ವಲ್ಪ ತಿಳಿಸ್ರಿ. ಏನ್ ಅನ್ನಿಸ್ತು ಸಾಂಗ್ ನೋಡಿ ನಿಮ್ಗೆ? ಮುಂದೆ ಮಾತ್ರ ಹಿಂದಿನಿಂದ ವಾಯ್ಸ್ ಬರ್ತಾ ಇಲ್ಲ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಹಂಗೆ ಈ ಕಲೆನ ನಮ್ಮ ಕನ್ನಡ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದಾವೆ. ಆದ್ರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ. ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲಾ ಟೆಕ್ನಿಷಿಯನ್, ನನ್ನ ದಿಲೀಪ್ ಕುಮಾರ್ ಇರ್ಬೋದು, ನಮ್ಮ ಡೈರೆಕ್ಟ್ರು, ನಮ್ಮ ಹೀರೋ ಆಗಿ ಕೆಲಸ ಮಾಡಿಲ್ಲ. ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇನ್ ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನ ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜ್ ಆಗಿ ತಗೊಂಡು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಈಗ ಬಂದಿರ್ತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಮ್ಮ ಈ ಶುಭ ಹಾರೈಸಲು ಬಂದಿರ್ತಕ್ಕಂಥ ಅವ್ರ ಕೆಲವ್ರ ಹೆಸರು ಗೊತ್ತಿಲ್ಲ, ದಯಮಾಡಿ ಬೇಜಾರಾಗಬೇಡಿ. ಎಲ್ರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚಿತ್ರವನ್ನ ನೋಡಿ ಪ್ರೋತ್ಸಾಹ ಮಾಡಿ, ಹಾಗೆ ಈ ಸಾಂಗ್ ಅನ್ನ ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ, ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ ನಮ್ಮ ಚಿತ್ರತಂಡಕ್ಕೆ ಶುಭಾಶಯ ಕೋರ್ಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು ಸರ್.